Good morning, dear students. Students, in the previous class, we were discussed about some of the basics related to the electric charges. What is meant by electricity? ನಿಮಗೆ ವಾಯ್ಸ್ ಕ್ಲಾರಿಟಿ ಇಲ್ಲ ಅನ್ಸುತ್ತೆ ಲಾಸ್ಟ್ ವಿಡಿಯೋದಲ್ಲಿ. ಇನ್ನೊಂದು ಟೈಮ್ ಅದು ರೀಕಾಲ್ ಮಾಡ್ತಾ ಹೋಗ್ತೀನಿ ನೋಡ್ಕೊಳ್ಳಿ. ನೀವು ಏನು ಬರ್ಕೊಂಡಿದ್ದೀರಾ ನೋಟ್ಸ್ನ ಫಾಲೋ ಅಪ್ ಮಾಡಿ, ಈಸಿ ಆಗ್ತಾ ಹೋಗುತ್ತೆ. What is meant by electricity? Electricity is the branch of physics that deals with the study of electric charges. The electricity is divided into two branches, that is electrostatics. It is also called static electricity, and another one is current electricity. Electrostatics means it is the branch of physics that deals with the study of electric charges at rest. Charges rest alli study madode electrostatics or static electricity. ಅದೇ ಕರೆಂಟ್ ಎಲೆಕ್ಟ್ರಿಸಿಟಿ ಅಂದ್ರೆ ಏನು ಬರ್ಕೊಂಡಿದ್ದೀರಾ ನೋಡ್ಕೊಳ್ಳಿ. ಇಟ್ ಈಸ್ ದಿ ಬ್ರಾಂಚ್ ಆಫ್ ಫಿಸಿಕ್ಸ್ ವಿಚ್ ಡೀಲ್ಸ್ ವಿತ್ ದಿ ಸ್ಟಡಿ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಇನ್ ಮೋಷನ್. ಚಾರ್ಜಸ್ ಮೋಷನ್ ಅಲ್ಲಿ ಇದ್ರೆ ಆ ಪ್ರಾಪರ್ಟೀಸ್ ಸ್ಟಡಿ ಮಾಡೋದು ನಾವು ಕರೆಂಟ್ ಎಲೆಕ್ಟ್ರಿಸಿಟಿ ಅಲ್ಲಿ. ಕ್ಲಿಯರ್ ಆಗಿರುವ ಎಲೆಕ್ಟ್ರಿಸಿಟಿ ಅಂದ್ರೆ ಏನು, ಎಲೆಕ್ಟ್ರಿಸಿಟಿ ಎರಡು ಬ್ರಾಂಚಸ್ ಹೇಳಿದ್ದೀನಿ. ನೆಕ್ಸ್ಟ್ ಎಲೆಕ್ಟ್ರಿಕ್ ಚಾರ್ಜ್. ಇದರಿಂದ ನೀವು ಕರೆಕ್ಟ್ ಅರ್ಥ ಮಾಡ್ಕೋಬೇಕು. ಏನಾದ್ರು ನಿಮಗೆ ನಿನ್ನೆ ಕ್ಲಾಸ್ ಅಲ್ಲಿ ವಾಯ್ಸ್ ಕರೆಕ್ಟ್ ಕೇಳಿಲ್ಲ ಅಂದ್ರೆ ಅದು ರಿಪೀಟ್ ಮಾಡ್ತಾ ಇರ್ತೀನಿ, ಜಸ್ಟ್ ಅದು ನೋಡ್ಕೊಳ್ಳಿ. Electric charge ಅಂದ್ರೆ ಏನು? It is the property of the matter, or it is the basic property of the matter which is responsible for electric force. ಬರ್ಕೊಂಡಿದ್ದೀರಾ? ಅದನ್ನ ರಿಪೀಟ್ ಮಾಡ್ತಾ ಇದ್ದೀನಿ. ಯಾವುದು ಒಂದು ಪ್ರಾಪರ್ಟಿ ಇಂದ ಎಲೆಕ್ಟ್ರಿಕ್ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗ್ತಾ ಇರುತ್ತೋ ಒಂದು ಮ್ಯಾಟರ್ ಇಂದ, ಆ ಒಂದು ಪ್ರಾಪರ್ಟಿ ಎಲೆಕ್ಟ್ರಿಕ್ ಚಾರ್ಜ್. ಎಲೆಕ್ಟ್ರಿಕ್ ಚಾರ್ಜ್ ಪ್ರಾಪರ್ಟಿ ಇರೋದ್ರಿಂದ ನಮಗೆ ಎಲೆಕ್ಟ್ರಿಕ್ ಫೋರ್ಸ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ಅಂತ ಹೇಳಿದ್ರೆ, therefore electric charge is the basic property of the matter which is responsible for electric force. ಇದು ಪಾಸಿಟಿವ್ ಚಾರ್ಜ್ ಇದೆ ಮಾಡಿನ ಎಲೆಕ್ಟ್ರಿಕ್ ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡುತ್ತೆ, ನೆಗೆಟಿವ್ ಇರೋದ ಎಲೆಕ್ಟ್ರಿಕ್ ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಹಾಗಾಗಿ ಜನರಲಿ ನಾವು ಎಲೆಕ್ಟ್ರಿಕ್ ಫೋರ್ಸ್ ಗೆ ರೆಸ್ಪಾನ್ಸಿಬಲ್ ಯಾವುದು ಅಂದ್ರೆ ದಟ್ ಈಸ್ ದಿ ಚಾರ್ಜ್ ಪ್ರಾಪರ್ಟಿ ಅಂತ ಹೇಳ್ತಾ ಇದ್ದೀನಿ. ದಿ ಎಲೆಕ್ಟ್ರಿಕ್ ಚಾರ್ಜ್ has SI unit ಕೂಲಂಬ್. ಬಹಳ ಇಂಪಾರ್ಟೆಂಟ್ ಕೇಳಿದ ಕ್ವೆಶ್ಚನ್ಸ್ ಇವೆಲ್ಲ. ರೈಟ್ ದಿ SI unit for charge or electric charge ಅಂದ್ರೆ ಕೂಲಂಬ್, represented by the capital C, and it is the vector scalar quantity. Charge is a scalar quantity, it has only magnitude, and its dimension is ampere, A1 and T1. A is the dimension for the current, ampere is the dimension for current. Here T represents the dimension for the time. ನಾನು ಒಂದು ಈಕ್ವೇಷನ್ ಬರ್ಕೊಂಡಿದ್ದೆ, ನಿಮಗೆ ಗೊತ್ತಿರುತ್ತೆ. ಆ ಈಕ್ವೇಷನ್ ಬೇಸಿಸ್ ಮೇಲೆ ಹೇಳ್ತಾ ಇದ್ದೀನಿ. ದಟ್ ಈಸ್ q by t, ಕರೆಂಟ್ q is equal to I. I is nothing but ಆಂಪಿಯರ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. t ಮಲ್ಟಿಪ್ಲೈಡ್ ಬೈ t ಆಗುತ್ತೆ. q ಅಂದ್ರೆ ಚಾರ್ಜ್, ಇದು ಹಾಗಾಗಿತ್ತು ಟೈಮ್. and it is a derived quantity ಅಂತ ಹೇಳಿದೆ. ಫಂಡಮೆಂಟಲ್ ಅಲ್ಲ, because q is depends on current and time. current, electric current and time both are the basic quantities or fundamental quantities. ಇದರ ಮೇಲೆ ಡಿಪೆಂಡ್ ಆಗಿದೆ. ಹಾಗಾಗಿ ಇದು derived quantity. charge is a derived quantity. generally ಇನ್ನೊಂದು ಹೇಳ್ತೀನಿ, charge is represented by the symbol q. so books ಅಲ್ಲಿ ಕ್ಯಾಪಿಟಲ್ q ಯೂಸ್ ಮಾಡಿದ್ದಾರೆ, ನಿಮಗೆ ಗೊತ್ತಿರುತ್ತೆ. symbol q represents the charge. charge ನ represent ಮಾಡೋ symbol ಇದು ಕೂಲಂಬ್. ಅರ್ಥ ಆಗ್ತಿದೆಯಾ? next types of charges. there are two types of the charger, negative charge and positive charge. whether the electron is added to the body or removed from the body, the charges are classified into two types. ನಾನು ಇಲ್ಲಿ ನಿಮಗೆ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀನಿ ನೋಡ್ಕೊಳ್ಳಿ. ಇದಕ್ಕೆ ಎಲೆಕ್ಟ್ರಾನ್ ಆಡ್ ಮಾಡಿದ್ದೀನಿ, ಮೆಮೊರಿ ಇಟ್ಕೋಬೇಕು. ಆಡ್ ಮಾಡಿದ್ದೀನಿ ಫಸ್ಟ್ ಗೆ, ಇದಕ್ಕೆ ಇದರಲ್ಲಿ ಎಲೆಕ್ಟ್ರಾನ್ ರಿಮೂವ್ ಮಾಡಿದ್ದೀನಿ. ಆಡ್ ಮಾಡಿದಾಗ ಏನಾಗುತ್ತೆ, ಇದು ಪಾಸಿಟಿವ್ ಆಗುತ್ತೆ, ನೆಗೆಟಿವ್ ಆಗುತ್ತೆ. ನೆಗೆಟಿವ್ ಆಗುತ್ತೆ. electron add ಮಾಡಿದ್ರೆ we know that the atom is initially the atom is electrically neutral because it has equal number of proton and equal number of electrons. proton number ಮತ್ತೆ electron number ಸೇಮ್ ಇರುತ್ತೆ atom ಅಲ್ಲಿ. ಅದಕ್ಕೆ ಟೋಟಲ್ ಚಾರ್ಜ್ ನೆಟ್ ಚಾರ್ಜ್ ಬಂದ್ರೆ 0. electrically neutral atom ಅಂತ ಗೊತ್ತಿದೆ ನಿಮಗೆ, ನಾನು ಮಾಡಲ್ಸ್ ಅಲ್ಲಿ ಓದಿ ಆಟೋಮೇಟ್ ಮಾಡೋದು ಸರಿ. ಈ ತರ ಒಂದು ಆಟಮ್ ನ ನಾವು ಚಾರ್ಜ್ ಮಾಡಬೇಕು ಅಂದ್ರೆ ಏನು ಮಾಡಬಹುದು ಗೊತ್ತಾ? ಪ್ರೋಟಾನ್ಸ್ ನ ಏನು ಮಾಡಕ್ಕಾಗಲ್ಲ, ಆಡ್ ಮಾಡಕ್ಕೆ ಬರಲ್ಲ, ರಿಮೂವ್ ಮಾಡಕ್ಕೆ ಬರಲ್ಲ. ಎಲೆಕ್ಟ್ರಾನ್ ಆಡ್ ಮಾಡಬಹುದು, ಇಲ್ಲ ಅಂದ್ರೆ ಎಲೆಕ್ಟ್ರಾನ್ ರಿಮೂವ್ ಮಾಡಬಹುದು. ಇಫ್ ದಿ ಎಲೆಕ್ಟ್ರಾನ್ಸ್ ಆರ್ ಆಡೆಡ್, then it becomes negative
charge. Then it becomes negative charge. When the electrons are removed, then it becomes positive charge. Electron add ಮಾಡಿದ್ರೆ ಅದು strength of the negative charge ಜಾಸ್ತಿ ಆಗ್ತಾ ಹೋಗುತ್ತೆ. It behaves like a negatively charged particle or body. When electron is removed, negative charge strength ಕಡಿಮೆ ಆಗುತ್ತೆ. ಎಲೆಕ್ಟ್ರಾನ್ ತೆಗೆದಂಗೆಲ್ಲ ಹಾಗಾಗುತ್ತೆ ಏನಾಗುತ್ತೆ positively charged body ಆಗುತ್ತೆ. ಇನ್ನೊಂದು ಹೇಳಿದ್ರೆ if the electrons are added, ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. If the electrons are added, then it becomes negatively charged body, and also its size and mass slightly increases. Add ಆಗ್ತಾ ಇದೆ. add ಆಗೋದ್ರಿಂದ particles, electron particles ಅಲ್ಲಿ size ಮತ್ತು mass ಅಲ್ಲಿ ಜಾಸ್ತಿ ಆಗುತ್ತೆ. ಯಾವುದಕ್ಕೆ? negatively charged particle body. ಅದೇ ತರ if the electrons are remove ಮಾಡಿದ್ರೆ ಏನಾಗುತ್ತೆ? positive charge ಆಗುತ್ತೆ. remove ಆಗಿದ್ರೆ ಏನಾಗುತ್ತೆ? ಅಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ size ಮತ್ತು mass. Clear ಆಗ್ತಿಲ್ಲ? And the positive or negative charges, the name of positive and negative charges, the name of the positive and negative charges is first given by Benjamin Franklin. ಬರ್ಕೊಂಡಿದ್ದೀರಾ ನೋಡಲ್ಲಿ ಫಾಲೋ ಅಪ್ ಮಾಡ್ತಾರೆ. Benjamin Franklin ಫಸ್ಟ್ ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜಸ್ ಬಗ್ಗೆ ಹೇಳ್ತಾರೆ, ನೇಮ್ಸ್ ಕೊಡ್ತಾ ಹೋಗ್ತಾರೆ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಈಗ ಫಸ್ಟ್ ಪಾಸಿಟಿವ್ ಚಾರ್ಜ್ ಏನು ಅಂತ ಹೇಳೋದಂತೆ. ಪಾಸಿಟಿವ್ ಚಾರ್ಜ್ ನಿನ್ನೆ ನಾವು ವಿಡಿಯೋದಲ್ಲಿ ಕ್ಲಾರಿಟಿ ಇಲ್ಲ ಅನ್ನೋದಕ್ಕೆ ಹೇಳ್ತಾ ಇದ್ದೀನಲ್ಲ. the positive charge ಅಂದ್ರೆ it is a charge associated with the proton. proton charge ನಾವು positive charge ಅಂತ ತಗೊಂಡ್ವಿ, that is equal to the plus e proton charge. the plus e is nothing but a plus 1.6 into 10 to the power of minus 19 coulomb. Clear ಆಗ್ತಿಲ್ಲ? Similarly negative charge, the negative charge means it is the charge of the electron. The charge of the electron is minus e, it is minus 1.6 into 10 to the power of minus 19 coulomb. Positive and negative charge ಅಂದ್ರೆ ಯಾವುದು ಕರೀತೀವಿ ಅಂತ ಹೇಳ್ತಾರೆ. By observing these two values, we can note that positive proton charge and electron charge both are same in magnitude but opposite in nature. Opposite nature ಇದೆ, ಒಂದೇ ವ್ಯಾಲ್ಯೂ ಇದೆ. ಅದಕ್ಕೆ ನಮ್ಮ ಆಟಮ್ ಅಲ್ಲಿ ಈಕ್ವಲ್ ನಂಬರ್ ಆಫ್ ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ ಇರೋದ್ರಿಂದ ಟೋಟಲ್ ಚಾರ್ಜ್ ಅಲ್ಲಿ ಕ್ಯಾನ್ಸಲ್ ಅಂದ್ರೆ 0 ಆಗಿಬಿಡುತ್ತೆ. ಇಂಡಿವಿಜುವಲ್ ಚಾರ್ಜ್ ಕ್ಯಾನ್ಸಲ್ ಆಗೋದ್ರಿಂದ ಇದು ನಿಮಗೆ ಚಾರ್ಜ್ ಟೈಪ್ಸ್ ಆಯಿತು. ಈ ಚಾರ್ಜಸ್ ಪಾಸಿಟಿವ್ ಮತ್ತು ನೆಗೆಟಿವ್ ಅಂತ ನಾವು ಡಿವೈಡ್ ಮಾಡುವ ಒಂದು ಪ್ರಾಪರ್ಟಿ ಇದೆ, ಪೊಲಾರಿಟಿ ಆಫ್ ದಿ ಚಾರ್ಜಸ್ ಅಂತ ಕರೀತೀವಿ. ನೋಡಲು ಬರ್ತೀನಿ ಈ ಪಾಯಿಂಟ್. polarity of charge or charges. What is meant by polarity of the charges? For the property of the charges which differentiate the two kinds of the charge. ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜ್ ಅನ್ನ ಎರಡು ತರ ಚಾರ್ಜಸ್ ಇದೆ ನಮ್ಮ ಕಡೆ, ಅವನ್ನ ಡಿಫರೆನ್ಶಿಯೇಟ್ ಮಾಡೋ ಒಂದು ಪ್ರಾಪರ್ಟಿ ಇದೆ. ಆ ಪ್ರಾಪರ್ಟಿನೇ ಪೊಲಾರಿಟಿ. ಪೊಲಾರಿಟಿ ಅಂದ್ರೆ ಪೋಲ್ಸ್. ಪೋಲ್ಸ್ ಅಂದ್ರೆ ವೆದರ್ ಇಟ್ ಇಸ್ ಪಾಸಿಟಿವ್ ಆರ್ ನೆಗೆಟಿವ್. ಮುಂದೆ ಬರುತ್ತೆ ಡೈಪೋಲ್ ಅಂತ. ಡೈ ಅಂದ್ರೆ ಟು, ಪೋಲ್ ಅಂದ್ರೆ ಅಲ್ಲಿ ಪಾಸಿಟಿವ್ ಆರ್ ನೆಗೆಟಿವ್ ಚಾರ್ಜ್ ನ ನಾವು ಪೋಲ್ ಅಂತ ಕರಿತೀವಿ. ಹಾಗಾಗಿ ಪೊಲಾರಿಟಿ ಅಂದ್ರೆ ಏನು? ಪೊಲಾರಿಟಿ ಆಫ್ ದಿ ಚಾರ್ಜ್ ಇಸ್ ದಿ ಪ್ರಾಪರ್ಟಿ. ಅರ್ಥ ಆಯ್ತಲ್ವಾ? ಪ್ರಾಪರ್ಟಿ ವಿಚ್ ಡಿಫರೆನ್ಶಿಯೇಟ್ ದಿ ಟೂ ಕೈಂಡ್ಸ್ ಆಫ್ ದಿ ಚಾರ್ಜಸ್. ಎರಡು ಚಾರ್ಜಸ್ ನ ಅದರ ಪಾಸಿಟಿವ್ ಮತ್ತು ನೆಗೆಟಿವ್ ಬೇಸಿಸ್ ಮೇಲೆ ಸಪರೇಟ್ ಮಾಡೋ ಪ್ರಾಪರ್ಟಿನೇ ಪೊಲಾರಿಟಿ ಆಫ್ ದಿ ಚಾರ್ಜಸ್. ಕ್ಲಿಯರ್ ಆಗ್ತಿಲ್ಲ? ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಏನು ಲಾಸ್ಟ್ ಕ್ಲಾಸ್ ಹೇಳಿದ್ರೆ the smallest charge or least charge that can be added to a body or removed to a body. Example, ಕಡೆಯಲ್ಲಿ ಒಂದು ಬಾಡಿ ಇದೆ, ಚಾರ್ಜ್ ಬಾಡಿ. ಈ ಬಾಡಿಯಿಂದ ನೀವು ಚಾರ್ಜಸ್ ನ ರಿಮೂವ್ ಮಾಡಿ ಅಂದ್ರೆ ಅಥವಾ ಈ ಬಾಡಿಗೆ ಚಾರ್ಜಸ್ ಆಡ್ ಮಾಡಿ ಅಂದ್ರೆ ಕಡಿಮೆ ಎಷ್ಟು ನೀವು ಆಡ್ ಮಾಡಬಹುದು ಅಂದ್ರೆ ಪ್ಲಸ್ ಇ ಆರ್ ಮೈನಸ್ ಇ. ಜನರಲಿ ನಾವು ಹೀಗೆ ಅಂತ ತಗೊಂಡ್ಬಿಡ್ಬೋದು. ಇ ಅಂದ್ರೆ ಅದರ ವ್ಯಾಲ್ಯೂ ಎಷ್ಟು? that is equal to 1.6 into 10 to the power of minus 19 coulomb. ಇದು ಇಂಪಾರ್ಟೆಂಟ್. ಕೇಳ್ತಾರೆ what is the least amount of charge or smallest amount of the charge of the body or by add ಮಾಡಬಹುದು ರಿಮೂವ್ ಮಾಡಬಹುದು ಅಂದ್ರೆ ಇಷ್ಟನ್ನ ನಾವು ಕಡಿಮೆ. ಜಾಸ್ತಿ ಅಂದ್ರೆ into 2 that means next into 2e ಮಾಡಬಹುದು, into 100e ಮಾಡಬಹುದು ಬೇರೆ. ಬಟ್ ಕಡಿಮೆ ಎಷ್ಟು ಅಂದ್ರೆ this value is nothing but ಏನಂತ ಕರೀತೀವಿ? ಎಲಿಮೆಂಟರಿ ಚಾರ್ಜ್. what is the value of elementary charge ಅಂತ ಪ್ರಶ್ನೆ ಕೇಳಿದ್ರೆ
when we added to the body or removed from the body. ಇದು ಅರ್ಥ ಆಗುತ್ತೆ. ಚಾರ್ಜ್ ಟೈಪ್ಸ್ ಎಲ್ಲ ಹೇಳೋದಾಗಿದೆ. ನೆಕ್ಸ್ಟ್ ನೀವು ಡಿಸ್ಕಸ್ ಮಾಡಬೇಕಾಗಿರೋದು ಕಂಡಕ್ಟರ್ಸ್ ಅಂಡ್ ಇನ್ಸುಲೇಟರ್ಸ್. ಆಲ್ಮೋಸ್ಟ್ ಐ ಥಿಂಕ್ ಆಲ್ ಆಫ್ ಯು ನೋ ದಿ definitions and also examples for conductors, insulators and semiconductors. But ಇದು only conductor ಮತ್ತು insulator ಮಾತ್ರ ಡಿಸ್ಕಸ್ ಮಾಡ್ತೀವಿ. ಸೆಮಿಕಂಡಕ್ಟರ್ ಚಾಪ್ಟರ್ 14th ಚಾಪ್ಟರ್ ಅಲ್ಲಿ ಡಿಸ್ಕಸ್ ಮಾಡೋದ್ರಿಂದ ಇಷ್ಟು ಗೊತ್ತಿದ್ರೆ ಸಾಕು ನಿಮಗೆ. ನೆಕ್ಸ್ಟ್ ರೈಟ್ ಆನ್ ದಿ ಹೆಡಿಂಗ್ conductors and insulators. Recall knowledge in the last class one or two times ನೋಡ್ಕೋಬೇಕಾಗುತ್ತೆ. ವಿಡಿಯೋ ನೋಡಿ ಜೊತೆಗೆ ಆ ನೋಟ್ಸ್ ಏನು ಬರ್ಕೊಂಡಿದ್ದೀರೋ ಅದನ್ನ ಫಾಲೋ ಮಾಡಿ ಈಸಿ ಆಗ್ತಾ ಹೋಗುತ್ತೆ. ಜನರಲಿ ಕಂಡಕ್ಟರ್ಸ್ ಮತ್ತು ಇನ್ಸುಲೇಟರ್ ಡಿಫರೆನ್ಸ್ ನಿಮಗೆ ಗೊತ್ತೇ ಇರುತ್ತೆ. ಕಂಡಕ್ಟರ್ಸ್ ಆರ್ ದಿ bodies which allows the charges to flow through them. For example, ಈ ಒಂದು ಮೆಟಲ್ ತಗೊಂಡಿದ್ದೀನಿ ಅಂತ, ಇದು ಮೆಟಲ್ ಆದರೆ ಇದರಲ್ಲಿ ಚಾರ್ಜಸ್ ಮೂವ್ ಆಗುತ್ತೆ, ಫ್ಲೋ ಆಗುತ್ತೆ, ಅದನ್ನ ಕಂಡಕ್ಟರ್ ಅಂತ ಕರೀತೀವಿ. ಅದೇ ಇನ್ಸುಲೇಟರ್ ತಗೊಂಡ್ರೆ ಗೊತ್ತಿರುತ್ತೆ ನಿಮಗೆ, ಬ್ಯಾಡ್ ಕಂಡಕ್ಟರ್ಸ್, ಇನ್ಸುಲೇಟರ್ಸ್ ಆರ್ ದಿ ಬ್ಯಾಡ್ ಕಂಡಕ್ಟರ್. ದಟ್ ಮೀನ್ಸ್ ದೇ ಕ್ಯಾನಾಟ್ ಅಲೋ ದಿ ಚಾರ್ಜಸ್ ಟು ಫ್ಲೋ ಥ್ರೂ ದೇಮ್. ಈ ಕಡೆಯಿಂದ ಈ ಕಡೆ ಚಾರ್ಜಸ್ ಹೋಗ್ಬೇಕಾದ್ರೆ ಇನ್ಸುಲೇಟರ್ ಹೋಗಲ್ಲ. ಯಾಕೆಂದ್ರೆ ರೀಸನ್ಸ್ ಕೊಡ್ತಾರೆ. Conductors having large number of free electrons. Conductor ಇರೋ atoms ಅಲ್ಲಿ ನೋಡಿದ್ರೆ ಅಲ್ಲಿರೋ electrons free ಇರ್ತವೆ. They are loosely bound to the nucleus. But in case of insulator, there is no free electron because the electrons are tightly bound to the nucleus. Electron ಗೆ negative charge, nucleus ಗೆ positive charge, tighter bound ಆಗಿರುತ್ತೆ. ಇಲ್ಲೂ ಅದೇ ನೇಚರ್ ಇರುತ್ತೆ. ಬಟ್ ಇಲ್ಲಿ ಸಮ್ ಆಫ್ ದಿ ಎಲೆಕ್ಟ್ರಾನ್ಸ್ ಏನಿರುತ್ತೆ ಆಲ್ಮೋಸ್ಟ್ ಎಲೆಕ್ಟ್ರಾನ್ಸ್ ಫ್ರೀ ಆಗಿರುತ್ತೆ. ಮೆಟಲ್ ನೇಚರ್, ಮೆಟಲ್ ಅಲ್ಲಿರೋ ಆಟಮ್ ನೇಚರ್ ಆ ಥರ ಇರುತ್ತೆ. ದೇರ್ಫೋರ್ ಕಂಡಕ್ಟರ್ಸ್ ಅಲ್ಲಿ ಫ್ರೀ ಎಲೆಕ್ಟ್ರಾನ್ಸ್ ಇರೋದ್ರಿಂದ ಏನಾಗುತ್ತೆ, ದೇ ಕ್ಯಾನ್ ಈಸಿಲಿ ಮೂವ್, ಅವು ಈಸಿಯಾಗಿ ಮೂವ್ ಆಗುತ್ತೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಫ್ರೀ ಇರೋದ್ರಿಂದ. ಟೈಟ್ ಆಗಿ ಬೋಲ್ಡ್ ಆಗಿರುತ್ತೆ, ಅದು ಈಸಿಯಾಗಿ ಮೂವ್ ಆಗೋ ಚಾನ್ಸಸ್ ಇರೋದಿಲ್ಲ. ಅದನ್ನೇ ನಾವು ಹೇಳೋದು ಇಲ್ಲಿ. ವಾಟ್ ಈಸ್ ದ ಡೆಫಿನೇಷನ್ ಫಾರ್ ಕಂಡಕ್ಟರ್? ಈಗ ಅರ್ಥ ಮಾಡ್ಕೊಂಡ್ರೆ ನೀವು, conductors are the substances in which the charge carriers, that means electrons are the charge carriers in solids or solid conductors or metals. They can easily move through the conductor. But in case of insulator, these are the substances in which there is no free electrons and therefore there is no movement of the charges from one point to another point in the case of insulator. Examples go to the metals, gold, silver, conductor, earth is also conductor. Insulator example go to the glass is insulator, rubber is insulator, plastic, ಅರ್ಧ ಆಗ್ತಿಲ್ವಾ? ಈ ಥರ ನಂಬರ್ ಆಫ್ ಎಕ್ಸಾಂಪಲ್ಸ್ ಬರೀತಾ ಹೋಗ್ಬೋದು. ಜಸ್ಟ್ ನಿಮ್ಗೆ ಗೊತ್ತಿರಬೇಕಷ್ಟೇ. ಬಟ್ ಇಲ್ಲಿ ಮೇನ್ ಪಾಯಿಂಟ್ ಇದಲ್ಲ, ಈಗ ಹೇಳ್ತಾ ಇದೆ ನೋಡಿ. ನೀವು ಒಂದು ಕಂಡಕ್ಟರ್ ತಗೊಂಡು ಭಾಳ ಇಂಪಾರ್ಟೆಂಟ್ ಇದೆ. ಕಂಡಕ್ಟರ್ಗೆ ನೀವು ಚಾರ್ಜಸ್ ನೀವು ಕೊಟ್ಟರೆ, ಎಲೆಕ್ಟ್ರಾನ್ಸ್ ಚಾರ್ಜ್ ಮೀನ್ಸ್ ಇದೆ ಎಲೆಕ್ಟ್ರಾನ್ಸ್ ಆರ್ ದಿ ಚಾರ್ಜಸ್. ಈ ಚಾರ್ಜಸ್ ಕೊಡ್ತಾ ಹೋದ್ರೆ ದ ಚಾರ್ಜಸ್ ಆರ್ ಡಿಸ್ಟ್ರಿಬ್ಯೂಟೆಡ್ ದೆಮ್ಸೆಲ್ಸ್. ಎಕ್ಸಾಂಪಲ್ ನಾನು ಸಪ್ಲೈ ಮಾಡ್ತಾ ಇದ್ದೀನಿ ಚಾರ್ಜಸ್, ಆಟೋಮೆಟಿಕಲಿ ಆ ಚಾರ್ಜಸ್ ಏನಾಗುತ್ತೆ ಗೊತ್ತಾ, ಎಲೆಕ್ಟ್ರಾನ್ಸ್ ಕೊಡ್ತಿಲ್ಲ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗ್ತದೆ ಥ್ರೂಔಟ್ ದಿ ಸರ್ಫೇಸ್ ಆಫ್ ದಿ ಕಂಡಕ್ಟರ್. ಆ ಕಂಡಕ್ಟರ್ ಸರ್ಫೇಸ್ ಮೇಲೆ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಅರ್ಥ ಆಗ್ತಿಲ್ಲ? ಬಟ್ ಇನ್ ಕೇಸ್ ಆಫ್ ಇನ್ಸುಲೇಟರ್, ಇನ್ಸುಲೇಟರ್ ತಗೊಂಡು ಚಾರ್ಜಸ್ ತಗೊಂಡ್ರೆ ಅದು ಕೊಟ್ಟಿರೋ ಜಾಗ ಏನಿರುತ್ತೆ ಕಾಂಟ್ಯಾಕ್ಟ್ ಅಲ್ಲೇ ಇರುತ್ತೆ. ಎಕ್ಸಾಂಪಲ್ ಜಾಗ ಇನ್ನೊಂದು ಅಲ್ಲೇ ಇರುತ್ತೆ. ಎಲ್ಲೂ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಆಫ್ ದಿ ಚಾರ್ಜಸ್ ಇರೋದಿಲ್ಲ. ದಟ್ ಈಸ್ ಕಾಲ್ಡ್ ಲೋಕಲೈಸ್ಡ್ ಅಂತ ಕರೀತೀವಿ. The charges remains localized. That means the charges do not move in any direction. ನೀವು ಕೊಟ್ಟಿರೋ ಚಾರ್ಜಸ್ ಒಂದು ಇನ್ಸುಲೇಟರ್ಗೆ ಎಲ್ಲ ಡೈರೆಕ್ಷನ್ಸ್ ಅಲ್ಲೂ ಮೂವ್ ಆಗ, ಯಾವ ಡೈರೆಕ್ಷನ್ ಮೂವ್ ಆಗಲ್ಲ ಮತ್ತು ಡಿಸ್ಟ್ರಿಬ್ಯೂಟ್ ಆಗಲ್ಲ. ಲೋಕಲೈಸ್ಡ್, ಫಿಕ್ಸ್ಡ್ ಅಂತ ಕರೀತೀವಿ. ಈ ತರ ನೀವು ಅರ್ಥ ಮಾಡ್ಕೊಳ್ಳಿ. ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ನಿಮಗೆ ಎಲ್ಲ ಡೆಫಿನೇಷನ್ ಎಕ್ಸಾಂಪಲ್ ಎಲ್ಲ ಗೊತ್ತಿರುತ್ತೆ ನಿಮಗೆ. ಬಟ್ ಇಂಪಾರ್ಟೆಂಟ್ ಏನು ಅಂದ್ರೆ ಹೌ ದಿ ಚಾರ್ಜಸ್ ಆರ್ ಡಿಸ್ಟ್ರಿಬ್ಯೂಟೆಡ್ ಆನ್ ದಿ ಸರ್ಫೇಸ್ ಆಫ್ ದಿ ಕಂಡಕ್ಟರ್ಸ್ ಆನ್ ದಿ ಸರ್ಫೇಸ್ ಆಫ್ ದಿ ಇನ್ಸುಲೇಟರ್. ಏನಂತ ಹೇಳ್ತೀರಾ? when the charges are
given to the metal surfaces or conductors, then those charges are uniformly distributed. Arrangela on the surface of the conductor. But in case of insulator, if the charges are given to the insulator, the charges are localized. Remains localized means they do not move in any direction. ಯಾವ ಡೈರೆಕ್ಷನ್ ಅಲ್ಲೂ ಕೂಡ ಅವು ಮೂವ್ ಆಗೋದಿಲ್ಲ, ಚಾನ್ಸಸ್ ಇಲ್ಲ. ಈ ತರ ನೀವು ಅರ್ಥ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಯಾಕೆ ಕರೆಂಟ್ ಫ್ಲೋ ಆಗುತ್ತೆ, ಇಲ್ಲಿ ಕರೆಂಟ್ ಫ್ಲೋ ಆಗಲ್ಲ, ಚಾರ್ಜಸ್ ಫ್ಲೋ ಆಗುತ್ತೆ, ಫ್ರೀ ಎಲೆಕ್ಟ್ರಾನ್ಸ್ ಗೆ ಮೂವ್ ಆಗುತ್ತೆ. ಇಲ್ಲಿ ಫ್ರೀ ಎಲೆಕ್ಟ್ರಾನ್ಸ್ ಇಲ್ಲ, ಆಗುತ್ತೆ ಮೂವ್ಮೆಂಟ್ ಆಫ್ ಚಾರ್ಜಸ್ ಇಲ್ಲ ಅಂತ ಹೇಳ್ತಾರೆ. ಇಷ್ಟು ಒಂದು ಕ್ಲಾರಿಟಿ ಇದ್ರೆ ಸಾಕು. ಕಂಡಕ್ಟರ್ ಅಂದ್ರೆ ಏನು, ಇನ್ಸುಲೇಟರ್ ಅಂದ್ರೆ ಏನು, ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಕಂಡಕ್ಟರ್ ಯಾವ ತರ ಇದೆ, ಇನ್ಸುಲೇಟರ್ ಯಾವ ತರ ಇದೆ ಅಂತ ಅರ್ಥ ಆದ್ರೆ ಮ್ಯಾಕ್ಸಿಮಮ್ ಆಗುತ್ತೆ ನಿಮಗೆ. ನೆಕ್ಸ್ಟ್ ರೈಟ್ ಡೌನ್. ಫಸ್ಟ್ ನೀವು ಕಂಡಕ್ಟರ್ ಬರ್ಕೊಳ್ಳಿ. ಕಂಡಕ್ಟರ್ ಇನ್ಸುಲೇಟರ್ಸ್ ಬಗ್ಗೆ ನೋಡ್ಕೊಂಡಿದ್ದೀರಾ. ಫಸ್ಟ್ ಕಂಡಕ್ಟರ್ ಬರ್ಕೊಳ್ಳಿ. ಸಬ್ಸ್ಟೆನ್ಸಸ್ which allow the electric charges which allow the electric charges to flow through them. Electric charges to flow through them are called conductors. Substances which allow the electric charges. ಇಲ್ಲಿ electric charges ಅಂದ್ರೆ electrons, ಅದನ್ನು ಕೂಡ ಹೇಳ್ತೀನಿ ನಾನು. Electrons are the charge carriers in solid conductors means metals ಅಂದ್ರೆ ತಗೊಳ್ತೀವಲ್ಲಿ. ಅದೇ ತರ ಎಲೆಕ್ಟ್ರೋಲೈಟ್ಸ್ ಆರ್ ಲಿಕ್ವಿಡ್ ಕಂಡಕ್ಟರ್ಸ್ ಅಂತ ತಗೊಂಡಾಗ ಅಲ್ಲಿ ಅಯಾನ್ಸ್ ಆರ್ ದಿ ಚಾರ್ಜ್ ಕ್ಯಾರಿಯರ್ಸ್. ಓದಿರ್ತೀರ ಕೆಮಿಸ್ಟ್ರಿಯಲ್ಲಿ ಕೇಟಾಯನ್ ಡಯಾಯನ್, ಪಾಸಿಟಿವ್ ಚಾರ್ಜ್ ನೆಗೆಟಿವ್ ಚಾರ್ಜ್ ಅಂತ ಓದಿರ್ತೀರಾ. ದೋಸ್ ಆರ್ ದಿ ಕರೆಂಟ್ ಕ್ಯಾರಿಯರ್ಸ್ ಇನ್ ಆರ್ ಚಾರ್ಜ್ ಕ್ಯಾರಿಯರ್ಸ್ ಇನ್ ಎಲೆಕ್ಟ್ರೋಲೈಟ್ಸ್ ಆರ್ ಲಿಕ್ವಿಡ್ ಕಂಡಕ್ಟರ್ಸ್ ಅಂತ ಬರ್ಕೊಂತೀವಿ. ಕ್ಲಿಯರ್ ಆಯ್ತಲ್ಲ? ಎಕ್ಸಾಂಪಲ್ಸ್ ಬರ್ಕೊಳ್ಳಿ. ಇದರ ಬೇಸಿಕ್ಸ್ ಆದ್ರೆ ನಿಮಗೆ ಗೊತ್ತಿದ್ರೆ ಹ್ಯೂಮನ್ ಬಾಡಿ ಕಂಡಕ್ಟರ್ ಕರೆಂಟ್ ಫ್ಲೋ ಆಗುತ್ತೆ. ಆರ್ತ್ ಇಸ್ ಆಲ್ಸೋ ದಿ ಕಂಡಕ್ಟರ್. ನೆಕ್ಸ್ಟ್ ನಿಮಗೆ ಗೊತ್ತಿರೋ ಮೆಟಲ್ಸ್ ನೋಡಬಹುದು. ಗೋಲ್ಡ್, ಕಾಪರ್, ಸಿಲ್ವರ್ ಎಕ್ಸೆಟ್ರಾ ನಂಬರ್ ಆಫ್ ಎಕ್ಸಾಂಪಲ್ಸ್ ಕೊಡ್ತೀನಿ. ಬಟ್ ನಾವು ಸ್ಪೆಸಿಫೈ ಮಾಡ್ತಾ ಇರೋದು ಇವೆರಡು, ಯಾಕಂದ್ರೆ ಗೊತ್ತಾಗ್ತದೆ ನಿಮಗೆ. ಅವರ್ ಬಾಡಿ ಇಸ್ ಆಲ್ಸೋ ಕಂಡಕ್ಟರ್, ಅರ್ತ್ ಇಸ್ ಆಲ್ಸೋ ಕಂಡಕ್ಟರ್. ಅದಕ್ಕೆ ನೀವು ಕರೆಂಟ್ ಶಾಕ್ ಅಂತ ಹೇಳ್ತಿರಲ್ಲ, ಅದೇನಾಗುತ್ತೆ, ಚಾರ್ಜಸ್ ವೈರಲ್ಲಿ ಹೋಗ್ತಾ ಇರೋದು ನಮ್ಮ ಬಾಡಿ ಮುಖಾಂತರ ಅರ್ಥಿಕ್ ಫ್ಲೋ ಆಗುತ್ತೆ. ಅರ್ಥಿಕ್ ಫ್ಲೋ ಆಗಬೇಕಂದ್ರೆ ಚಾರ್ಜ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಚಾರ್ಜಸ್ ಫ್ಲೋ ಆದರೆ ಅಲ್ಲಿ ಎಫೆಕ್ಟ್ ಆಗುತ್ತೆ ಬಾಡಿ. ಅದನ್ನೇ ಕರೆಂಟ್ ಶಾಕ್ ಅಂತ ನೀವು ಹೇಳ್ತಾರೆ. ಕ್ಲಿಯರ್ ಆಯ್ತಲ್ವಾ? ನೆಕ್ಸ್ಟ್ 2 ಪಾಯಿಂಟ್ಸ್ ಬರ್ಕೊಳ್ಳಿ, ಇಂಪಾರ್ಟೆಂಟ್. ಡೆಫಿನೇಷನ್ ಆಗಿದೆಯಲ್ವಾ? ಕಂಡಕ್ಟರ್ಸ್ 1 or 2 ಕ್ಲಾಸ್ ಸ್ವಲ್ಪ ಸ್ಲೋ ಆಗುತ್ತೆ, ಯಾಕಂದ್ರೆ ಥಿಯರಿಟಿಕಲ್ ಕಾನ್ಸೆಪ್ಟ್ ಇದೆ, ಬರ್ಕೊಳ್ಳೋದು ಲೇಟ್ ಆಗುತ್ತೆ. ನೆಕ್ಸ್ಟ್ ಡಿರೈವೇಷನ್ಸ್ ಬಂದ್ರೆ ಲಾಜಿಕಲ್ ಹೋಗುತ್ತೆ ಚಾಪ್ಟರ್. ಅಂದ್ರೆ ಡಿರೈವೇಷನ್ಸ್ ಮತ್ತು ಅದರ ಎಕ್ಸ್ಪ್ಲನೇಷನ್ಸ್ ಕಡಿಮೆ ಇರುತ್ತೆ, ಬಹಳ ಬೇಗ ಮುಗಿಯೋ ಚಾಪ್ಟರ್. ಬಟ್ ಫಸ್ಟ್ ಗೆ 1-2 ಅವರ್ ಇದು ಮತ್ತು ಇನ್ನೊಂದು ವಿಡಿಯೋ ಲೇಟ್ ಆಗುತ್ತೆ. ಕಂಡಕ್ಟರ್ಸ್ contain large number of free electrons. Conductors contains large number of free electrons. What are free electrons? Free electrons are also called conduction electrons because they are responsible for conductivity. ಕೇಳ್ಕೋಬೇಕು ವರ್ಡ್ಸ್ ಎಲ್ಲ ಬಹಳ ಈಸಿ ಆಗ್ತಾ ಹೋಗುತ್ತೆ, ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಕಂಡಕ್ಟರ್ ಯಾಕೆ ಕರೆಂಟ್ ಫ್ಲೋ ಆಗುತ್ತೆ ಅಂದ್ರೆ ಚಾರ್ಜ್ ಫ್ಲೋ ಆಗುತ್ತೆ. ಚಾರ್ಜ್ ಅಂದ್ರೆ ಯಾವಾಗಲಿ ಎಲೆಕ್ಟ್ರಾನ್ ಯಾಕೆ ಫ್ಲೋ ಆಗುತ್ತೆ ಅಂದ್ರೆ ಅವು ಫ್ರೀ ಆಗಿರ್ತವೆ, ಅದಕ್ಕೆ ಫ್ಲೋ ಆಗುತ್ತೆ, ಅದಕ್ಕೆ ಕಂಡಕ್ಟರ್ಸ್ ಅಂತ. ಸರ್ ಇನ್ಸುಲೇಟರ್ ಅಲ್ಲಿ ಎಲೆಕ್ಟ್ರಾನ್ಸ್ ಇರಲ್ವಾ? ಇನ್ಸುಲೇಟರ್ ಅಲ್ಲಿ ನೋಡಿ ಬರ್ದಿರೋದು, ಇನ್ಸುಲೇಟರ್ ಅಲ್ಲಿ ಆಟಮ್ ಇರುತ್ತೆ, ಆಟಮ್ ಅಲ್ಲಿ ಎಲೆಕ್ಟ್ರಾನ್ಸ್ ಇರ್ತವೆ, ಬಟ್ ಅವು ಟೈಟ್ ಆಗಿ ಬೌಂಡ್ ಆಗಿರುತ್ತೆ. ನೀವು ಎಷ್ಟು ಎನರ್ಜಿ ಕೊಟ್ಟರು ಕೂಡ
ಅವು ಎಲೆಕ್ಟ್ರಾನ್ಸ್ ಹೊರಗಡೆ ಬರಲ್ಲ, ಫ್ರೀ ಆಗಲ್ಲ, ಮೂವ್ ಆಗೋದೇ ಇಲ್ಲ. ಇಟ್ ಈಸ್ ಮೀನ್ ಕರೆಂಟ್ ಫ್ಲೋ ಆಫ್ ಚಾರ್ಜಸ್. ಚಾರ್ಜ್ ಫ್ಲೋ ಆದ್ರೆ ಕರೆಂಟ್ ಅದು ಕಂಡಕ್ಟರ್ ಆಗುತ್ತೆ, ಇನ್ಸುಲೇಟರ್ ಅಲ್ಲಿ ಚಾರ್ಜ್ ಫ್ಲೋ ಆಗಲ್ಲ, ಯಾಕಂದ್ರೆ ಟೈಟ್ ಆಗಿ ಬೌಂಡ್ ಆಗಿರುತ್ತೆ. ಹಾಗಾಗಿ ಅಲ್ಲಿ ಯಾವುದೇ ರೀತಿ ಫ್ಲೋ ಆಫ್ ಚಾರ್ಜ್ ಆರ್ ಕರೆಂಟ್ ಇಲ್ಲ ಅಂತ ಹೇಳ್ತೀನಿ. ಇನ್ಸುಲೇಟರ್ ಕ್ಲಿಯರ್ ಆಯ್ತಲ್ವಾ? ಹೇಳಿದ್ದು ಇಂಪಾರ್ಟೆಂಟ್ ಪಾಯಿಂಟ್. ನೆಕ್ಸ್ಟ್ ಒನ್, ವೆನ್ ಕಂಡಕ್ಟರ್ ಇಸ್ ಚಾರ್ಜ್, ಈ ತರ ಪಾಯಿಂಟ್ ವೈಸ್ ಬರೀತಾ ಹೋಗಿ. When a conductor is charged, when a conductor is charged, the charges distributed ಬಹಳ ಇಂಪಾರ್ಟೆಂಟ್ ಪಾಯಿಂಟ್. The charges distributed themselves. Now just supply for example ಮೆಟಲ್ ಅನ್ಕೊಳ್ಳಿ, ಚಾರ್ಜ್ ಕೊಟ್ರೆ ಅದೇ ತನ್ನಷ್ಟಕ್ಕೆ ಏನಾಗುತ್ತೆ, ಸ್ಪ್ರೆಡ್ ಆಗುತ್ತೆ. ಅದೇ ತರ themselves over the surface of over the outer surface of the conductor. ನೀವು ನೀಟಾಗಿ ಕ್ಲಾಸ್ ಕೇಳಿ ಬರ್ಕೊಂಡ್ರೆ ಮತ್ತೆ ಓದೋ ನೆಸೆಸಿಟಿ ಅಷ್ಟು ಟೈಮ್ ಕೊಡ್ತಾ ನಿಮಗೆ. ಹಾಗಾಗಿ ನೀವು ನೀಟಾಗಿ ಕ್ಲಾಸ್ ಕೇಳಬೇಕು, ಬರ್ಕೋಬೇಕು, ಈಸಿ ಆಗ್ತದೆ. ಚಾರ್ಜಸ್ ನೀವು ಸಪ್ಲೈ ಮಾಡಿದ್ರೆ ಒಂದು ಕಂಡಕ್ಟರ್ಗೆ, ಆ ಚಾರ್ಜಸ್ ಔಟರ್ ಸರ್ಫೇಸ್ ಮೇಲೆ ಬಹಳ ಇಂಪಾರ್ಟೆಂಟ್. ಇದೊಂದು ಮೆಟಲ್ ಅನ್ಕೊಳ್ಳಿ, ಈ ಮೆಟಲ್ ಒಳಗಡೆ ನೋಡಿದ್ರೆ ಚಾರ್ಜಸ್ ಇರಲ್ಲ. ಚಾರ್ಜಸ್ ನಾವು ಕೊಟ್ಟಿರೋ ಓನ್ಲಿ ಎಲ್ಲಿರ್ತವೆ, ಔಟರ್ ಸರ್ಫೇಸ್ ಮೇಲೆ. ಎಕ್ಸಾಂಪಲ್ ಸ್ಪಿಯರ್ ತಗೊಂತೀವಿ, ಆ ಸ್ಪಿಯರ್ ಮಾತ್ರ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಚಾರ್ಜಸ್. ಅದನ್ನ ಹೇಳ್ತಾರೆ ಔಟರ್ ಸರ್ಫೇಸ್ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ ಕಂಡಕ್ಟರ್ಸ್ ಅಲ್ಲಿ. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇನ್ನೊಂದು ಬರ್ಕೊಳ್ಳಿ. ಒಂದು ಮೆಟಲ್ ತಗೊಂಡ್ರೆ, ಸಾಲಿಡ್ ಸಬ್ಸ್ಟೆನ್ಸ್ ತಗೊಂಡ್ರೆ, ಕಂಡಕ್ಟರ್ ತಗೊಂಡ್ರೆ, ಯಾವ ಚಾರ್ಜ್ ಕ್ಯಾರಿಯರ್ಸ್ ಮೂವ್ ಆಗೋ ಚಾರ್ಜಸ್ ಯಾವುದು, ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ಸ್. ಅದೇ ತರ ಎಲೆಕ್ಟ್ರೋಲೈಟ್ಸ್ ತಗೊಂಡ್ರೆ, ಅಲ್ಲಿ ಲಿಕ್ವಿಡ್ ಕಂಡಕ್ಟರ್ಸ್ ತಗೊಂಡ್ರೆ ಅಲ್ಲಿ ಅಯಾನ್ಸ್ ಆರ್ ದಿ ಚಾರ್ಜ್. ಕೇಳಿದ್ದಾರೆ ಒಳ್ಳೆ ಕ್ವಶನ್. ವಿಚ್ ಆರ್ ದಿ ಚಾರ್ಜ್ ಕ್ಯಾರಿಯರ್ಸ್ ಇನ್ ಕಂಡಕ್ಟರ್ಸ್ ಆರ್ ಮೆಟಲ್ ಕಂಡಕ್ಟರ್ಸ್ ಅಂತ ಕೇಳಿದ್ದಾರೆ. ಸಾಲಿಡ್ ಕಂಡಕ್ಟರ್ಸ್ ಅಂತ. ಎಲೆಕ್ಟ್ರಾನ್ಸ್ ಆರ್ ದಿ ಚಾರ್ಜ್ ಕ್ಯಾರಿಯರ್ಸ್. ಒಂದು ಕಡೆ ಇನ್ನೊಂದು ಕಡೆ ಮೂವ್ ಆಗೋದು ಎಲೆಕ್ಟ್ರಾನ್ಸ್, ಅದರಿಂದಲೇ ನಮಗೆ ಕರೆಂಟ್ ಅಂತ ಕರೆಯೋದು. ಅದೇ ನಾವು ಲಿಕ್ವಿಡ್ ಕಂಡಕ್ಟರ್ಸ್ ತಗೊಂಡ್ರೆ, ಎಲೆಕ್ಟ್ರೋಲೈಟ್ಸ್ ತಗೊಂಡ್ರೆ ಅಯಾನ್ಸ್, ಕೇಟಯನ್ ಅಂಡ್ ಆನಯನ್ ಅಂತ ಹೇಳ್ತಾರೆ. ಬರ್ಕೋಬೋದಲ್ಲ ಪಾಯಿಂಟ್, ಬರ್ಕೊಳ್ಳಿ. ಇನ್ನು ಸಾಲಿಡ್ ಕಂಡಕ್ಟರ್ಸ್, electrons are the charge carriers. Electrons are the charge carriers. Why? ಇದು ಸಾಲಿಡ್ ಕಂಡಕ್ಟರ್ಸ್ ಅಲ್ಲಿ ಮೆಟಲ್ಸ್, ಎಕ್ಸಾಂಪಲ್ ಐರನ್, ಕಾಪರ್ ಈ ತರ ತಗೊಂಡಿದ್ದೀವಿ ಅಂದ್ರೆ ಎಲೆಕ್ಟ್ರಾನ್ಸ್ ಫ್ಲೋ ಆಗುತ್ತದೆ. ಅಲ್ವಾ? ಅದೇ why in case of liquid conductors, they are also called electrolytes. The charge carriers of electrons are the charge carriers. In the liquid conductors, both are both negative ions and positive
are the charge carriers. ಸ್ವಲ್ಪ ಥಿಯರಿಟಿಕಲ್ ಕಾನ್ಸೆಪ್ಟ್ ಇರೋದ್ರಿಂದ ಬರ್ಕೊಳ್ಳೇಬೇಕಾಗುತ್ತೆ ನೀವು. ಸುಮ್ಮನೆ ಸರ್ ಈಸಿಗೆ ನೆಗ್ಲೆಕ್ಟ್ ಮಾಡಿದ್ರೆ ಅದನ್ನು ಕ್ವಶನ್ಸ್ ಅರೈಸ್ ಆಗಿದೆ, ಹಾಗಾಗಿ ನೋಡ್ಕೋಬೇಕು. ಈ ಪ್ರಾಪರ್ಟಿ ರಿಪೀಟೆಡ್ ಆಗಿ ನಾನು ಹೇಳ್ತಾ ಹೋಗ್ತಾ ಇರ್ತೀನಿ ಡಿರೈವೇಷನ್ಸ್ ಅಲ್ಲೂ ಕೂಡ. when a charge is applied to the conductor, then charges are uniformly distributed on the outer surface of the conductor ಅಂತ ಹೇಳ್ತೀನಿ. but ಇದನ್ನು ಹೇಳ್ತಾ in case of metals or conductors, electrons are moved from one point to another point, they are responsible for the current ಅಂತ ಹೇಳ್ತೀನಿ. ಅದೇ ಸೊಲ್ಯೂಷನ್ಸ್ ತಗೊಂಡ್ರೆ, ಅದೇ ಎಲೆಕ್ಟ್ರೋಲೈಟ್ ತಗೊಂಡ್ರೆ ಅಲ್ಲಿ ಕೇಟಯನ್ ಅಂಡ್ ಆನಯನ್ ಅಂತ ಚಾರ್ಜ್ ಕ್ಯಾರಿಯರ್ಸ್ ಹೇಳಿ ಇರ್ತಾರೆ. ಅದಕ್ಕೆ ಬರ್ಕೊಂಡು ನೀಟಾಗಿ ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು. ಇಲ್ಲಿಗೆ ನಿಮಗೆ ಕಂಡಕ್ಟರ್ಸ್ ಅಂದ್ರೆ ಏನು, ಅದರಲ್ಲಿ ಯಾಕೆ ಕರೆಂಟ್ ಫ್ಲೋ ಆಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ಇನ್ಸುಲೇಟರ್ಸ್. ಇನ್ಸುಲೇಟರ್ಸ್ ಏನಿರ್ಬೋದು? ಇನ್ಸುಲೇಟರ್ಸ್ ಅಂದ್ರೆ ಹಾಗೆ ಹೇಳಿದ್ನಲ್ಲ, ಸೇಮ್ ಮೆಥಡ್ ಹೇಳ್ಬೋದು ನೀವೇ. ಇನ್ಸುಲೇಟರ್ಸ್ ಆರ್ ದಿ ಸಬ್ಸ್ಟೆನ್ಸ್ which do not allow the charge carriers to flow through them. ಚಾರ್ಜ್ ಕ್ಯಾರಿಯರ್ಸ್ ಅದ್ರ ಮುಖಾಂತರ ಹೋಗೋದಕ್ಕೆ ಬಿಡಲ್ಲ ಅದು. ಯಾಕೆಂದ್ರೆ ಚಾರ್ಜ್ ಕ್ಯಾರಿಯರ್ಸ್ ಏನು ಫ್ರೀ ಎಲೆಕ್ಟ್ರಾನ್ಸ್ ಇಲ್ಲ ಅದರೊಳಗೆ, ಅವು ಆಗೋ ಚಾನ್ಸಸ್ ಇಲ್ಲ. ಎಕ್ಸಾಂಪಲ್ಸ್ ಯಾವ್ದು ಹೇಳ್ಬೋದು ನೀವು? ಗ್ಲಾಸ್ ತಗೋಬಹುದು, ರಬ್ಬರ್ ತಗೋಬಹುದು, ಪ್ಲಾಸ್ಟಿಕ್ ತಗೋಬಹುದು, ನಂಬರ್ ಆಫ್ ಎಕ್ಸಾಂಪಲ್ಸ್. ಮತ್ತೆ ಪ್ಯೂರ್ ವಾಟರ್ ಇಸ್ ದಿ ಬೆಸ್ಟ್ ಎಕ್ಸಾಂಪಲ್. ವಾಟರ್ ಪ್ಯೂರ್ ಇದ್ರೆ, ಪ್ಯೂರ್ ಮತ್ತೆ ಹೇಳ್ತಾ ಇದ್ದೀನಿ, ಪ್ಯೂರ್ ವಾಟರ್ ಇಸ್ ಎ ಇನ್ಸುಲೇಟರ್ ಅಂತ ಹೇಳ್ತಾರೆ. ಬರ್ಕೋಬೋದಲ್ಲ? substances which do not allow the substances which do not allow the charges to flow through them. Substances which do not allow the charges, means electric charges, to flow through them are called insulators. Allow ಮಾಡಲ್ಲ charges. Examples ಕೊಟ್ಟು reasons ಹೇಳ್ತಾ ಹೋಗ್ತೀನಿ. Example, pure water. Impure water ತಗೋಬಾರ್ದು. Impure water is a conductor. Pure water, glass, rubber, plastic. Number of examples will be above it. The best example for the insulator. These are the example for insulator. Next point, insulator free electrons ಇರಲ್ಲ, ಅದಕ್ಕೆ ಈ ಚಾರ್ಜ್ ಕ್ಯಾರಿಯರ್ಸ್ ಇಲ್ಲ, ಹಾಗಾಗ್ಬಿಟ್ಟು ಕರೆಂಟ್ ಮೂವ್ ಆಗಲ್ಲ, ಚಾರ್ಜಸ್ ಒಂದು ಕಡೆ ಇನ್ನೊಂದು ಮೂವ್ ಆಗಲ್ಲ ಅಂತ ಹೇಳ್ತಾರೆ. ಇನ್ಸುಲೇಟರ್ಸ್ ಡು ನಾಟ್ ಹ್ಯಾವ್ ಫ್ರೀ ಎಲೆಕ್ಟ್ರಾನ್ಸ್. Insulators do not have free electrons. Do not have free electrons. ಅಲ್ಲಿ ಫ್ರೀ ಎಲೆಕ್ಟ್ರಾನ್ಸ್, ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಇರುತ್ತೆ ಮೆಟಲ್ಸ್ ಅಲ್ಲಿ, ಆ ಕಂಡಕ್ಟರ್ಸ್ ಅಲ್ಲಿ. ಇನ್ಸುಲೇಟರ್ ಅಲ್ಲಿ ಇರಲ್ಲ ಅಂತ ಹೇಳ್ತಾರೆ. ಅಲ್ಲಿ ಚಾರ್ಜಸ್ ಕೊಟ್ಟರೆ ಕಂಡಕ್ಟರ್ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ on the surface, outer surface of the conductor. But in case of insulator, if the charges are given to the insulator, the charges are localized. ಅಲ್ಲೇ ಇದನ್ನ ಕೊಟ್ಟಿರೋ ಜಾಗದಲ್ಲೇ ಇರುತ್ತೆ, ಬೇರೆ ಕಡೆ ಮೂವ್ ಆಗಲ್ಲ ಅಂತ ಹೇಳ್ತಾರೆ. ಅದನ್ನು ಬರ್ಕೊಳ್ಳಿ. when insulators are charged, when insulators are charged, the charges remains localized. Localized means they do not move in any direction
ಫ್ರಿಕ್ಷನ್ ಅಂತ. ಫ್ರಿಕ್ಷನ್ ಎಲ್ಲಿ ಕಾಂಟ್ಯಾಕ್ಟ್ ಅಲ್ಲಿ ಇಟ್ಕೊಂಡು ಮಾಡಿದಾಗ ಅಲ್ಲಿ ಚಾರ್ಜಸ್ ಟ್ರಾನ್ಸ್ಫರ್ ಆಗಿಬಿಟ್ಟು ಅಲ್ಲೇ ಇರ್ತವೆ. ಬಟ್ ಇನ್ ಕೇಸ್ ಮೆಟಲ್ ಅಲ್ಲಿ ನಾವು ಫ್ರಿಕ್ಷನ್ ಮಾಡಿದ್ರೆ ಆ ಚಾರ್ಜಸ್ ಇಂಡ್ಯೂಸ್ ಆಗಿರೋದು ಏನಾಗುತ್ತೆ, ದೇ ಆರ್ ಯೂನಿಫಾರ್ಮ್ಲಿ ಸ್ಪ್ರೆಡ್ ಔಟ್ ಆನ್ ದಿ ಸರ್ಫೇಸ್ ಆಫ್ ದಿ ಕಂಡಕ್ಟರ್. ಕಂಡಕ್ಟರ್ ಅಲ್ಲಿ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಚಾರ್ಜ್ ಅಂದ್ರೆ ಹತ್ತು ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಕಂಡಕ್ಟರ್. ಅದೇ ಇನ್ಸುಲೇಟರ್ ಅಲ್ಲಿ ಕೊಟ್ಟಿರೋ ಜಾಗದಲ್ಲಿ ಇರ್ತವೆ, ಎಲ್ಲೂ ಕೂಡ ಡಿಸ್ಟ್ರಿಬ್ಯೂಟ್ ಆಗಲ್ಲ. ಅದನ್ನೇ ಲೋಕಲೈಸ್ ಅಂತ ಕರೀತಾರೆ. ವಾಟ್ ಇಸ್ ಮೀನ್ ಬೈ ಲೋಕಲೈಸ್? ದೇ ಡು ನಾಟ್ ಮೂವ್ ಇನ್ ಎನಿ ಡೈರೆಕ್ಷನ್. ಗೊತ್ತಿಟ್ಕೋಬೇಕು ಮೀನಿಂಗ್. ಲೋಕಲೈಸ್ ಅಂದ್ರೆ ಯಾವ ಕಡೆ ಮೂವ್ ಆಗ್ತದೆ ಅಲ್ಲೇ ಇರೋದು. ಹೇಳ್ತೀನಿ ಲೋಕಲ್ ಅಪ್ಪ ಏನು ಲೋಕಲ್ ಅಂದ್ರೆ ನೀನು ಇರೋ ಪ್ಲೇಸ್ ಅಲ್ಲೇ ಇರೋನು ಅನ್ನೋ ತರ ಲೆಕ್ಕ ಬರುತ್ತೆ. ಆ ತರ ಮೀನಿಂಗ್ ಇಟ್ಕೋಬಹುದು. ಕ್ಲಿಯರ್ ಆಯ್ತಲ್ವಾ? ಅಲ್ಲಿ ಕಂಡಕ್ಟರ್ ಇನ್ಸುಲೇಟರ್ ಡಿಫರೆನ್ಸ್ ನೀವು ನೋಡ್ಕೊಂಡ್ರಿ. ಇದು ಯೂಸ್ ಆಗುತ್ತೆ ಬೇಸಿಕ್ ಆಗಿ ನೋಡ್ಕೊಂಡು ಮುಂದೆ ಯೂಸ್ ಆಗುತ್ತೆ. ಈ ಪಾಯಿಂಟ್ಸ್ ಡೆಫಿನೇಷನ್ ಕೇಳಲ್ಲ, ಎಕ್ಸಾಂಪಲ್ ಕೇಳಲ್ಲ, ಸರಿ. ಬಟ್ ಇಂಥ ಪಾಯಿಂಟ್ಸ್ ನಾವು ಚಾರ್ಜ್ ಸಪ್ಲೈ ಮಾಡಿದ್ರೆ ಏನಾಗುತ್ತೆ ಕಂಡಕ್ಟರ್ಸ್ ಅಲ್ಲಿ, ಇನ್ಸುಲೇಟರ್ಸ್ ಅಲ್ಲಿ ಏನಾಗುತ್ತೆ, ಯಾಕೆ ಕಂಡಕ್ಟರ್ ಅಲ್ಲಿ ಚಾರ್ಜ್ ಕ್ಯಾರಿಯರ್ಸ್ ಇರ್ತವೆ, ಇನ್ಸುಲೇಟರ್ ಇರಲ್ಲ ಅಂತ ಗೊತ್ತಿರಬೇಕಲ್ವಾ ನಿಮಗೆ. ಅದಕ್ಕೆ ಇಷ್ಟೆಲ್ಲ ಹೇಳಿದ್ದು. ನೆಕ್ಸ್ಟ್ ವರ್ಡ್ಸ್ ಕಾಮನ್ ಅನ್ನು ಯೂಸ್ ಮಾಡ್ತಾರೆ. ಡಿಸ್ಟ್ರಿಬ್ಯೂಷನ್ ಆಫ್ ದಿ ಚಾರ್ಜಸ್ ಇನ್ ಕೇಸ್ ಆಫ್ ಕಂಡಕ್ಟರ್ಸ್ ಅಂತ ಹೇಳ್ಬೇಕಾದ್ರೆ ಗೊತ್ತಾಗಿರುತ್ತೆ. ಏನಂತಲೂ ಈ ತರ ಪಾಯಿಂಟ್ ವೈಸ್ ನೀವು ನೀಟಾಗಿ ನೋಡ್ಕೊಂಡ್ರೆ ಗೊತ್ತಾಗ್ತಾ ಹೋಗುತ್ತೆ. ನೆಕ್ಸ್ಟ್ ನೆಕ್ಸ್ಟ್ ಏನೇನು ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡ್ತೀನೋ ಅದಕ್ಕೆ ಯೂಸ್ ಆಗೋ ಪಾಯಿಂಟ್ಸ್ ನೋಟಲ್ಲಿ ಇರ್ತವೆ, ಚೆನ್ನಾಗಿ ಓದ್ಕೊಳ್ಳಿ. ನೋಟಲ್ಲಿ ಫಸ್ಟ್ ಪಾಯಿಂಟ್ ನೋಡ್ಕೊಳ್ಳಿ. ವೆನ್ ಎ ಪಾಸಿಟಿವ್ಲಿ ಚಾರ್ಜ್ಡ್ ಬಾಡಿ, ಚೆನ್ನಾಗಿ ಅರ್ಥ ಆಗಬೇಕು, ಲಾಜಿಕ್ ಆಗಿರುತ್ತೆ ಪಾಯಿಂಟ್ಸ್ ಅರ್ಥ ಆಗೋದು. ವೆನ್ ಎ ಪಾಸಿಟಿವ್ಲಿ ಚಾರ್ಜ್ಡ್ ಬಾಡಿ when a positively charged body is brought close to a neutral conductor. ಬರ್ಕೋಬೇಕಾಗಿರುತ್ತೆ. ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ಮುಂದೆ ನಿಮ್ಗೆ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ ಮುಂದೆ ನಿಮ್ಗೆ ಅರ್ಥ ಆಗೋದು. ಅನ್ಚಾರ್ಜ್ ನ್ಯೂಟ್ರಲ್ ಕಂಡಕ್ಟರ್ ಅನ್ಚಾರ್ಜ್. ಎಕ್ಸಾಂಪಲ್ ನಾನು ಕಾಪರ್ ಸ್ಪಿಯರ್ ತಗೊಂಡ್ಬಂದಿದ್ದೀನಿ, ಚಾರ್ಜ್ ಆಗಿಲ್ಲ, ಅದು ನ್ಯೂಟ್ರಲ್. ನ್ಯೂಟ್ರಲ್ ಅಂದ್ರೆ ಚಾರ್ಜ್ ಇಲ್ಲ, ಅನ್ಚಾರ್ಜ್ ಅಂತ ಗೊತ್ತಾಗಿದೆ. ಇಂಥ ಅರ್ಥ ಏನು ಅಂತ ನಾನು ಪಾಸಿಟಿವ್ ಚಾರ್ಜ್ ಇರೋ ಬಾಡಿ ತಗೊಂಡ್ಬರ್ತಾರೆ. ಅದಾಯ್ತಲ್ಲ, ನ್ಯೂಟ್ರಲ್ ಕಂಡಕ್ಟರ್ ದ ಫ್ರೀ ಎಲೆಕ್ಟ್ರಾನ್ಸ್ in the conductor, the free electrons in the conductor quickly moves towards the positively charged body. ಬಹಳ ಈಸಿ ಕಾನ್ಸೆಪ್ಟ್, ಬರ್ಕೊಂಡು ಸ್ವಲ್ಪ ಟೈಮ್ ತಗೋಬಹುದು, ಅರ್ಥ ಆಗಿದ್ರೆ ಒಳ್ಳೆಯದು. ಪಾಸಿಟಿವ್ಲಿ ಚಾರ್ಜ್ಡ್ ಬಾಡಿ ನಾನು ಎಕ್ಸಾಂಪಲ್, ಇದು ಪಾಸಿಟಿವ್ಲಿ ಚಾರ್ಜ್ಡ್ ಬಾಡಿ. ನನ್ನ ಕಡೆ ಒಂದು ಮೆಟಲ್ ಸ್ಪಿಯರ್ ಇದೆ, ಇದು ಅನ್ಚಾರ್ಜ್, ಚಾರ್ಜ್ ಆಗಿಲ್ಲ. ಇದ್ರ ಹತ್ರ ನಾನು ತಗೊಂಡು ಹೋದಾಗ ಅದು ಪಾಸಿಟಿವ್ ಚಾರ್ಜ್ ಬಾಡಿ ತಗೊಂಡು ಹೋಗಿರೋದ್ರಿಂದ ಆ ಮೆಟಲ್ ಸ್ಪಿಯರ್ ಚಾರ್ಜ್ ಆಗುತ್ತೆ. ಡ್ಯೂ ಟು ದಿ ಇಂಡಕ್ಷನ್ ಅಂತ ನಾವು ಹೇಳ್ತೀವಿ. ಇಂಡಕ್ಷನ್ ಇದೇ ಆಗುತ್ತೆ. ಇದು ಯಾವ ಚಾರ್ಜ್ ಬಾಡಿ ತಗೊಂಡು ಹೋಗ್ತಾ ಇದೀವಿ? ಪಾಸಿಟಿವ್ಲಿ ಚಾರ್ಜ್ ಬಾಡಿ. ಎಲ್ಲಿ ತಗೊಂಡು ಆಗ್ತಾ ಈಗ ಅನ್ಚಾರ್ಜ್ ಬಾಡಿ ಹತ್ರ. ಆ ಅನ್ಚಾರ್ಜ್ ಬಾಡಿಯಲ್ಲಿ ಏನೇನು ಚೇಂಜಸ್ ಆಗುತ್ತೆ? ಅದರಲ್ಲಿರೋ ಫ್ರೀ ಎಲೆಕ್ಟ್ರಾನ್ಸ್, ಯು ನೋ ದಟ್ ಇಟ್ ಕನ್ಸಿಸ್ಟ್ ಆಫ್ ಪ್ರೋಟಾನ್ ಅಂಡ್ ಎಲೆಕ್ಟ್ರಾನ್ಸ್. ಒಂದು ಬಾಡಿ ಅಂದ್ರೆ ಪ್ರೋಟಾನ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ, ನಂಬರ್ ಆಫ್ ಅಟಾಮ್ಸ್ ಇರೋದ್ರಿಂದ ಅದರಲ್ಲಿರೋ ನೆಗೆಟಿವ್ ಚಾರ್ಜಸ್ ಆರ್ ಫ್ರೀ ಎಲೆಕ್ಟ್ರಾನ್ಸ್ ಈ ಕಡೆ ಬರುತ್ತೆ, ಯಾಕಂದ್ರೆ ಅಟ್ರಾಕ್ಟ್ ಆಗುತ್ತೆ. ಬೆಸ್ಟ್ ಎಕ್ಸಾಂಪಲ್ ಡಯಾಗ್ರಾಮ್ ಬರ್ಕೊಂಡು ರೆಫರೆನ್ಸ್ ಪೆನ್ನಲ್ಲಿ ರೆಫರೆನ್ಸ್ ಬರ್ಕೊಂಡು ಸಾಕು. ನೋಡಿ, ಅನ್ಚಾರ್ಜ್ ಬಾಡಿ ಇದೆ ನಮ್ಮ ಹತ್ರ. ಅನ್ಚಾರ್ಜ್ ಅಂದ್ರೆ ನಂಬರ್ ಆಫ್ ಪಾಸಿಟಿವ್ ಮತ್ತೆ ನೆಗೆಟಿವ್
ಅನ್ಚಾರ್ಜ್ ಬಾಡಿ. ಅರ್ಥ ಆಗ್ತಾ ಇಲ್ವಾ? ಈ ತರ ಅನ್ಚಾರ್ಜ್ ಬಾಡಿ ಹತ್ರ ನಾನು ಏನ್ ತಗೊಂಡು ಹೋಗ್ತಾ ಇದ್ದೀನಿ ಅಂದ್ರೆ ಏನ್ ತಗೊಂಡು ಹೋಗ್ತಾ ಇದ್ದೀನಿ? ಪಾಸಿಟಿವ್ಲಿ ಚಾರ್ಜ್ ಬಾಡಿ. ಈ ಎಕ್ಸಾಂಪಲ್ ತಗೊಂಡಿದ್ದೀನಿ. ಪಾಸಿಟಿವ್ಲಿ ಚಾರ್ಜ್ ಬಾಡಿನ ನಾನು ಅನ್ಚಾರ್ಜ್ ಬಾಡಿ ಅಂತ ತಗೊಂಡೋದ್ರೆ ಇಲ್ಲಿ ಡಯಾಗ್ರಾಮ್ ಬರ್ಕೊಳ್ಳಿ. ಹಾಗಾದ್ರೆ ಪಾಸಿಟಿವ್ ಚಾರ್ಜ್ ಅಲ್ವಾ ಇದು? ನೆಗೆಟಿವ್ ಚಾರ್ಜಸ್ ಅಂದ್ರೆ ಎಲೆಕ್ಟ್ರಾನ್ ಅಟ್ರಾಕ್ಟ್ ಮಾಡುತ್ತೆ. ಅದು ನೀವು ಹೇಳ್ತಾರೆ ಫ್ರೀ ಎಲೆಕ್ಟ್ರಾನ್ಸ್ ಇನ್ ದಿ ಕಂಡಕ್ಟರ್. ಈ ಕಂಡಕ್ಟರ್ ಇರೋ ಫ್ರೀ ಎಲೆಕ್ಟ್ರಾನ್ಸ್ ಏನಾಗುತ್ತೆ? ಕ್ವಿಕ್ಲಿ ಮೂವ್ಸ್ ಟುವರ್ಡ್ಸ್ ದಿ ಪಾಸಿಟಿವ್ಲಿ ಚಾರ್ಜ್ ಬಾಡಿ. ಪಾಸಿಟಿವ್ಲಿ ಚಾರ್ಜ್ ಬಾಡಿ ಕಡೆ ಬರುತ್ತೆ. ಅಲ್ಲಿ ಎಲೆಕ್ಟ್ರಾನ್ಸ್ ಎಲ್ಲೆಲ್ಲೋ ಇತ್ತಲ್ವಾ, ಇದೆಲ್ಲ ಈ ಕಡೆ ಬರುತ್ತೆ. ಪಾಸಿಟಿವ್ ಚಾರ್ಜಸ್ ಈ ಕಡೆ ಬಂದ್ರೆ ಇಲ್ಲಿರೋ ಪಾಸಿಟಿವ್ ಚಾರ್ಜಸ್ ಇದ್ರೆ ಅವೆಲ್ಲ ರಿಪಲ್ ಆಗಿ ಈ ಕಡೆ ಬರುತ್ತೆ. ಆದಷ್ಟು ಈಕ್ವಲ್ ನಂಬರ್ ಆಫ್ ನೆಗೆಟಿವ್ ಈಕ್ವಲ್ ನಂಬರ್ ಆಫ್ ಪಾಸಿಟಿವ್ ಆಯ್ತಲ್ವಾ? ಅದೇ ಇನ್ನೊಂದು ಎಕ್ಸಾಂಪಲ್ ನಾನು ಬಿಟ್ಟು ಡಯಾಗ್ರಾಮ್ ಅಲ್ಲಿ ಮಾತ್ರ ಬರೀತೀನಿ, ಇಲ್ಲ ಅಂದ್ರೆ ಚೇಂಜಸ್ ಮಾಡ್ತೀನಿ. ನೀವು ಸ್ಕ್ರೀನ್ ಶಾಟ್ ತಗೊಳ್ತೀರಲ್ವಾ, ಇದನ್ನ ತಗೊಂಡು ಜೊತೆಗೆ ಈ ಡಯಾಗ್ರಾಮ್ ರೆಫರ್ ಮಾಡಿ. ಸಿಮಿಲರ್ಲಿ ಇಲ್ಲಿ ನೋಡ್ಕೊಳ್ಳಿ, ಪಾಸಿಟಿವ್ ಚಾರ್ಜ್ ಬಾಡಿ ತಗೊಂಡು ನೆಗೆಟಿವ್ ಚಾರ್ಜ್ ಬಾಡಿ ತಗೊಂಡು ಏನಾಗುತ್ತೆ ಅಂತ ಡಯಾಗ್ರಾಮ್ ಬೇಸಿಸ್ ಮೇಲೆ ಬರ್ಕೋಬೇಕಾಗುತ್ತೆ. Negatively charged body is brought nearer to the uncharged body, then the free electrons are quickly moves away from the screenshot ತಗೊಂಡು ಸೆಕೆಂಡ್ ಪಾಯಿಂಟ್ ನ ಬರೀತಾ ಇದ್ದೀನಿ. ಇದು ಫಸ್ಟ್ ಪಾಯಿಂಟ್ ಡಯಾಗ್ರಾಮ್, ಸೆಕೆಂಡ್ ಪಾಯಿಂಟ್ ಡಯಾಗ್ರಾಮ್ ಬರೀತೀನಿ. ಇದು ಪಾಸಿಟಿವ್ ಚಾರ್ಜ್ ತಗೊಂಡ್ರೆ ಅಲ್ಲಿ ಎಲೆಕ್ಟ್ರಾನ್ ಅಟ್ರಾಕ್ಟ್ ಮಾಡುತ್ತೆ, ಟುವರ್ಡ್ಸ್ ಮೂವ್ ಆಗುತ್ತೆ ಅಂತ ಹೇಳಿದೆ ಕಂಡಕ್ಟರ್ ಎಲೆಕ್ಟ್ರಾನ್. ಅದೇ ನಾವು ನೋಡ್ಕೊಳ್ಳಿ, ಈಗ ಒಂದು ಅನ್ಚಾರ್ಜ್ ಬಾಡಿ ಇದೆ, ಈಕ್ವಲ್ ನಂಬರ್ ಆಫ್ ಪ್ರೋಟಾನ್ಸ್ ಅಂಡ್ ಈಕ್ವಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ಆಯ್ತಲ್ಲ? ಹಾಗಾದ್ರೆ ನಾವು ಚಾರ್ಜ್ ಮಾಡಬೇಕು ಅಂದ್ರೆ ಯಾವ ಮೆಥಡ್ ಫಾಲೋ ಮಾಡ್ತೀವಿ ನೋಡ್ತೀವಿ. ಇದನ್ನ ಆಕ್ಚುಲಿ ಇಂಡಕ್ಷನ್ ಮೆಥಡ್ ಅಂತಾನೆ ಡಿಸ್ಕಸ್ ಮಾಡ್ತೀವಿ. ನಾವು ಯಾವ ತರ ಬೇಕಂದ್ರೆ ನೆಗೆಟಿವ್ಲಿ ಚಾರ್ಜ್ ಬಾಡಿ ತಗೊಂಡ್ಬರ್ತೀವಿ. ನೆಗೆಟಿವ್ಲಿ ಚಾರ್ಜ್ ಬಾಡಿ, ನೆಗೆಟಿವ್ ಚಾರ್ಜ್ ಬಾಡಿ ಅಲ್ಲಿರೋ ಎಲೆಕ್ಟ್ರಾನ್ಸ್ ರಿಪಲ್ ಮಾಡುತ್ತೆ, ಪಾಸಿಟಿವ್ ಚಾರ್ಜಸ್ ಅಟ್ರಾಕ್ಟ್ ಮಾಡುತ್ತೆ. ಹಾಗಾದ್ರೆ ನೆಗೆಟಿವ್ ಚಾರ್ಜಸ್ ಎಲೆಕ್ಟ್ರಾನ್ ರಿಪಲ್ ಆಗಿ ಈ ಕಡೆ ಹೋಗ್ಬಿಡುತ್ತೆ ಎಲೆಕ್ಟ್ರಾನ್. ಬಹಳ ಇಂಪಾರ್ಟೆಂಟ್, ಎಷ್ಟು ಡಯಾಗ್ರಾಮ್ಸ್ ಬರೀಬೇಕಾದ್ರೆ ಇದು ಪಾಸಿಟಿವ್ ಚಾರ್ಜಸ್ ಆಪೋಸಿಟ್ ಇದೆ. ಈ ಎರಡು ಪಾಯಿಂಟ್ ಬರ್ಕೋಬೇಕು ಮೊದಲು. ಜನರಲಿ ಸ್ಟಿಕ್ ಮಾಡಿ ಪಾಸಿಟಿವ್ ಚಾರ್ಜ್ ಬಾಡಿನ ತಗೊಂಡ್ಬಂದ್ರೆ ಎಲೆಕ್ಟ್ರಾನ್ಸ್ ಕಂಡಕ್ಟರ್ ಇದನ್ನ ಅಟ್ರಾಕ್ಟ್ ಮಾಡುತ್ತೆ. ಅದಕ್ಕೆ ನಾವು ಮೂವಿಂಗ್ ಟುವರ್ಡ್ಸ್ ಅಂತ ಹೇಳ್ತೀವಿ. ಅದೇ ನೀವು ನೆಗೆಟಿವ್ ಚಾರ್ಜ್ ಬಾಡಿ ತಗೊಂಡ್ಬಂದ್ರೆ ಕಂಡಕ್ಟರ್ ಎಲೆಕ್ಟ್ರಾನ್ಸ್ ರಿಪಲ್ ಮಾಡುತ್ತೆ, therefore they are moving away ಅಂತ ಹೇಳಿ. ಇದು ಈಸಿನೇ. ವಿತ್ ಡಯಾಗ್ರಾಮ್ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ಚಾರ್ಜಿಂಗ್ ಬೈ ಇಂಡಕ್ಷನ್ ಅಲ್ಲಿ ಡಯಾಗ್ರಾಮ್ಸ್ ನೀವೇ ಡ್ರಾ ಮಾಡ್ಬೇಕು. ಅವಾಗ ಮಿಸ್ಟೇಕ್ ಆಗಿ ಅಟ್ರಾಕ್ಟ್ ಮಾಡುತ್ತೆ ರಿಪಲ್ ಮಾಡೋದನ್ನ ಆಪೋಸಿಟ್ ಬರೆದ್ರೆ ಮಾರ್ಕ್ಸ್ ಕನ್ಸಿಡರ್ ಮಾಡೋದಿಲ್ಲ. ಕ್ಲಿಯರ್ ಆಯ್ತಲ್ವಾ? ಇಷ್ಟು ಸ್ಕ್ರೀನ್ ಶಾಟ್ ತಗೊಂಡಿದ್ದೀವಿ. ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡೋದು ಇಂಪಾರ್ಟೆಂಟ್ phenomena that is called electrification. Heading ಬರ್ಕೊಳ್ಳಿ ಫಸ್ಟ್. ನೋಟ್ ಪಾಯಿಂಟ್ಸ್ ಮುಂದಿದೆ. ಎಲೆಕ್ಟ್ರಿಫಿಕೇಶನ್ ಬಹಳ ಇಂಪಾರ್ಟೆಂಟ್ ಇದು. Electrification means it is the process of charging the body. Example is ಮಾಡಿದ್ದಾರೆ ನಾನು ಅರ್ಥ ಆಗ್ತಿಲ್ಲ, ಬಟ್ ಇದು ಮೆಥಡ್, ಇದು ಇಂಡಕ್ಷನ್ ಮೆಥಡ್. The process of charging the body. Example ಇದು ಒಂದು ಮೆಟಲ್ ಅನ್ಕೊಳ್ಳಿ, ಇದು ಚಾರ್ಜ್ ಇರಲ್ಲ. ಎಲೆಕ್ಟ್ರಾನ್ ಆಡ್ ಮಾಡ್ತೀನಿ ಏನಾಗುತ್ತೆ? ನೆಗೆಟಿವ್ ಚಾರ್ಜ್ ಆಗುತ್ತೆ. ಎಲೆಕ್ಟ್ರಾನ್ ರಿಮೂವ್ ಮಾಡ್ತೀನಿ ಏನಾಗುತ್ತೆ? ಪಾಸಿಟಿವ್ ಆಗುತ್ತೆ. ಈ ತರ the process of addition or removal of the electron is nothing but a charging. ಅದನ್ನು ಹೇಳ್ಬೋದು. ಹಾಗಾಗಿ ಅಡಿಷನ್ ಮಾಡೋದ್ರಿಂದಲೂ ಚಾರ್ಜ್ ಆಯ್ತು, ರಿಮೂವ್ ಮಾಡೋದ್ರಿಂದಲೂ ಚಾರ್ಜ್. ಎಲೆಕ್ಟ್ರಿಫಿಕೇಶನ್ ಬರ್ಕೋಬೋದಲ್ವ? ಅದನ್ನು ಬೇಗ ಡೆಫಿನೇಷನ್ ಬರ್ಕೊಳ್ಳಿ. ಎಲೆಕ್ಟ್ರಿಫಿಕೇಶನ್ ಅಂದ್ರೆ ಏನು? the process of charging body is called electrification. Important the concept. The process of charging a body is called electrification. ಯಾಕೆ ಎಲೆಕ್ಟ್ರಿಫಿಕೇಶನ್ ಮಾಡೋದಂದ್ರೆ ಚಾರ್ಜಿಂಗ್ ಮಾಡೋದು. ಚಾರ್ಜ್ ಮಾಡೋದಂದ್ರೆ ಏನು ಮಾಡ್ಬೋದು? ನಾವು ಎಲೆಕ್ಟ್ರಾನ್ ಮಾತ್ರನೇ ಆಡ್ ಮಾಡ್ಬೋದು,
removal of an electron from a body. From a body is called, ಇದನ್ನು ಬರೆಯಬೇಕು definition, is called electrification. Is called electrification. ನೋಡ್ಕೊಳ್ಳಿ, ಚಾರ್ಜಿಂಗ್ ಮಾಡೋದು ಅಂದ್ರೆ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ಆಡ್ ಮಾಡಬಹುದು ಎಲೆಕ್ಟ್ರಾನ್ಸ್ ನ, ಎಲೆಕ್ಟ್ರಾನ್ ಆಡ್ ಮಾಡಿದ್ರೆ ನೆಗೆಟಿವ್ ಆಗುತ್ತೆ, ಎಲೆಕ್ಟ್ರಾನ್ ರಿಮೂವ್ ಮಾಡಿದ್ರೆ ಪಾಸಿಟಿವ್ ಆಗುತ್ತೆ. ರಿಪೀಟೆಡ್ ಆಗಿ ಹೇಳ್ತಾ ಇದ್ದೀನಿ. ಈ ತರ ಪ್ರೋಸೆಸ್ ನಾವು ಎಲೆಕ್ಟ್ರಿಫಿಕೇಶನ್ ಅಂತ ಕರಿತೀವಿ. There are three methods in order to electrifying the body or charging the body. The first method is charging by friction, charging by conduction, charging by induction. There are three methods in order to electrifying the body or charging the body. What is meant by electrification? Mention the methods of electrification or explain one of the method. ಆಯಾ ಮೆಥಡ್ ಕೇಳ್ತಾರೆ. ಜಾಸ್ತಿ ಇಂಪಾರ್ಟೆಂಟ್ ಕೊಡೋದು ಇಂಡಕ್ಷನ್ ಮೆಥಡ್. ಅದು ಯಾವ ತರ ಇಂಡಕ್ಷನ್ ಮೆಥಡ್ ಅಲ್ಲಿ ಚಾರ್ಜಿಂಗ್ ಮಾಡ್ತೀವಿ ಅಂತ ನಾವು ನೆಕ್ಸ್ಟ್ ಕ್ಲಾಸ್ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಕ್ಲಿಯರ್ ಆಯ್ತಾ? ನಿಮ್ಗೆ ಇಷ್ಟು ಮಾಡಿರೋದು ಬೇಸಿಕ್ಸ್ ಮುಗಿತು ಆಲ್ಮೋಸ್ಟ್. ಇನ್ನು ಫಾಸ್ಟ್ ಆಗಿ ಹೇಳ್ತಾ ಹೋಗ್ಬೋದು. Electrification by friction, electrification by charging, charging by friction, charging by conduction, charging by induction. These are three methods to charge the body. Neutral conductor or uncharged conductor. ನಿಮ್ಮ ಕಡೆ ಒಂದು ಚಾರ್ಜ್ ಆದ್ರೆ ಮೆಟಲ್ ಕೊಟ್ಬಿಟ್ಟು ಚಾರ್ಜ್ ಮಾಡಿ ಅಂದ್ರೆ ಏನೇನು ಮೆಥಡ್ ಫಾಲೋ ಮಾಡ್ಬೋದು ಅನ್ನೋದನ್ನ ನಾನು ಹೇಳಿದ್ದೀನಿ ಅಷ್ಟೇ. ಇಷ್ಟು ಬರ್ಕೊಂಡಿರಿ ಸಾಕು. ಮೆಥಡ್ಸ್ ಯಾವ್ಯಾವುದು ಅಂತ ನೆಕ್ಸ್ಟ್ ಕ್ಲಾಸ್ ಹೇಳ್ಬಿಟ್ಟು ಒಂದೊಂದೇ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ನಿಮ್ಮ ಕಡೆ ಆಲ್ರೆಡಿ ಕೆಲವು ಮಟೀರಿಯಲ್ ಸಿಕ್ಕಿದ್ರೆ ಅದು ಫಾಲೋ ಮಾಡಿ ಈಸಿ ಆಗುತ್ತೆ. ಇಲ್ಲಾಂದ್ರೆ ಡೇಟ್ ಕೊಡ್ತೀವಿ, ಆಲ್ರೆಡಿ ರೆಡಿ ಇದೆ, ಚಾಪ್ಟರ್ ನೋಟ್ಸ್ ಕಲೆಕ್ಟ್ ಮಾಡ್ತಾ ಹೋಗ್ತೀವಿ. ಥ್ಯಾಂಕ್ ಯು.